ಏನು ತಮಾಷೆ ಮಾಡ್ತಿದ್ದೀಯ ನೀನು? ಎಷ್ಟು ಸಲೀಸಾಗಿ ಹೇಳ್ತಿದ್ದೀಯಲ್ಲ, 6,000 ರೂಪಾಯಿ ತಗೊಬನ್ನಿ ಅಂಥೇಳಿ. ಏನು ಗಿಡ ನಟ್ಟಿಟ್ಟು ಹೋಗಿ ಏನಿಲ್ಲಿ ಕುಯ್ಕಿ ಬರೋಕ್ಕೆ? ದುಡ್ಡಿನ ಬೆಲೆ ಗೊತ್ತಿದ್ರೆ ನೀನು ಇಷ್ಟು ಮಾತಾಡಲ್ಲ. ನೀನು 6,000 ರೂಪಾಯಿ ದುಡಿಯೋಕ್ಕೆ ಎಷ್ಟು ಕಷ್ಟ ಇದೆ ಅದು ಗೊತ್ತಾ ನಿಂಗೆ? ಅಷ್ಟಕ್ಕೂ ಎಂತಕ್ಕಾಗಿ ನಿಂಗೆ ಆ ದುಡ್ಡು ಅಂತ ಅದನ್ನು ಹೇಳು ಅಂದರೆ ಹೇಳೋಕ್ಕಾಗಲ್ಲ. ಒಂದು ಪಕ್ಷ ದುಡ್ಡು ಕೊಡೋಕ್ಕೆ ನೀ ಕಾರಣನೇ ಕೊಟ್ಟರು ನಾನು ಹಂಗೆ ಬರೋಲ್ಲ. ಮೊನ್ನೆ ಅಷ್ಟೇ ಬಂದೀನಿ. ಈಗ ಮತ್ತೆ ಅಲ್ಲಿ ಬಂದ್ರಿಲ್ಲ ಅಪ್ಪ ಅಮ್ಮ ಏನಂತಾರೆ, ಅಲ್ಲಿ ನಿಮ್ಮ ಅಕ್ಕಪಕ್ಕ ನೋಡಿದರಾರು ಏನಂತಾರೆ, ಹತ್ರ ಸೆಟ್ಲ್ಮೆಂಟ್ ಮಾಡ್ಕೊಂಡು ಹೋಗೇನೆ ದಿನ ಬೆಳಗಾದ್ರೆ ಬಂದು ಹೆಂಡತಿ ಮನೆಯಲ್ಲೇ ಇರ್ತಾನೆ ಅನ್ನಲ್ಲ. ನಮಗಾಗಲ್ಲ. ನಮ್ಮ ಮನೇಲಿ ನಮ್ಮಪ್ಪ ಹಾಗೆಲ್ಲ ಹೋಗಿ ಇದ್ದಾರಲ್ಲ, ಅವ್ರ ಕಡೆಗೆ ಹಾಗೆ ಬೈತಾರೆ. ನಾನು ಬರಲ್ಲ, ದುಡ್ಡು ತಂದು ಕೊಡೋದು ಇಲ್ಲ. ಅದು ಎಂತಕ್ಕೆ ಅಂತ ನೀ ಹೇಳಿದ್ಮೇಲೆ ಬೇಕಾದ್ರೆ ಯೋಚನೆ ಮಾಡ್ತೀನಿ, ಕೊಡೋದ ಬಿಡೋದ ಏನು ಎತ್ತ ಅಂತ. ಯಾವಾಗ ನೋಡಿದ್ರೆ ಹಿಂಗೆ ಹೇಳ್ತೀರೆ. ಮತ್ತು ಎಂತಾದ್ರು ಹಿಂಗೆ ಮಾತು ಬಂದಾಗ ನಿಂಗೆ ಯಾವುದಕ್ಕೆ ಕಡಿಮೆ ಮಾಡೀನಿ, ನೀ ಕೇಳಿದಾಗ ಯಾವುದಕ್ಕಿಲ್ಲ ಅಂದೀನಿ ಅಂತ ಹೇಳೋದು ನೋಡಿದ್ರೆ ಸಾಕು. ಯಾವಾಗ ಕೇಳಿದ್ರೆ ಈ ಥರ ಹೇಳೋದೇನು ಬಿಡಲ್ಲ. ನಂಗಾರು ಹೇಳ್ತೀರಿ ಅವ್ರು ಏನಂತಾರೆ ಇವ್ರು ಏನಂತಾರೆ ಅಂಥೇಳಿ ಯೋಚನೆ ಮಾಡಬಾರ್ದು ಅಂತ. ಏನು ಹೇಳಿದ್ರಿ ಯಾವತ್ತು? ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಸೇರ್ತಾ ಇದ್ದಾರೆ, ಹೋಗೋಣ, ನಾನೊಬ್ಬಳು ಹೋಗದೆ ಇದ್ರೆ ಏನಾರು ಅಂತಾರೆ ಅಂದರೆ ಅವ್ರು ಯಾರೋ ಅಂದ್ಕೊಂಡು ನಮಗೇನಾಗಬೇಕು, ನಮ್ಗೆ ಹೆಂಗೆ ಅನುಕೂಲ ಆಗ್ತದೆ ಹಂಗೆ ಇರಬೇಕು ಅಂತೇಳಿ ಅಷ್ಟೊತ್ತು ಪಾಠ ಹೇಳಿದ್ರಿ. ಈಗ ಯಾರು ಏನಾರು ಹೇಳಲಿ, ನಿಮಗೆ ಬರೋಕ್ಕೇನ? ನೀವೇನು ಬೇರೆಯವ್ರ ಮನೆಗೆ ಹೋಗ್ತಿದ್ದೀರಾ? ನಮ್ಮ ಮನೆಗೆ ಬರೋದಪ್ಪ. ನೋಡು ಪಲ್ಲವಿ, ಯಾವುದನ್ನು ತೊಗೊಂಡು ಹೋಗಿ ಯಾವುದಕ್ಕೂ ಲಿಂಕ್ ಮಾಡಬೇಡ ನೀನು. ಏನೋ ಆರಾಮಾಗಿ ಒಂದು ಫೋನಲ್ಲಿ ಮಾತಾಡೋಲ್ಲ ಅಂದರೆ ಅವಾಗಲೂ ನಿಂದೇನಾರು ಕರ್ಕರಿ ಇದ್ದೇ ಇರ್ತದೆ. ಏನು ಹುಡುಗಿನೇನಪ್ಪ ನಿಂಗೆ ಹೋಗಲಿ. ಅಲ್ಲ, ನೀ ಹೇಳ್ದಕ್ಕೂ ನಾ ಕೊಡ್ತೀನಿ ಅಂತ ಅಲ್ಲ. ಎಂತಕ್ಕೆ 6,000 ರೂಪಾಯಿ ನಿಂಗೆ ಎಂತಕ್ಕೆ ಹೇಳು? ಬಟ್ಟೆ ಬರೀ ಎಲ್ಲ ಮೊನ್ನೆ ಹೋಗಿ ತಂದ್ಕೊಂಡಾಗಿದೆ. ನಿಂಗೆ ಬೇಕಾದ ವಸ್ತುನೂ ಎಲ್ಲ ನಾನು ಕೊಡಿಸ್ತೀನಿ, ಅದು ಬೇಕು ಇದು ಬೇಕು ಅಂದಿದ್ದನ್ನು. ಮತ್ತಿನ್ನು ಎಂತಕ್ಕೆ 6,000 ರೂಪಾಯಿ? ಎಂತಕ್ಕೆ ಅಂತ ನಾನು ಹೇಳು, ಆಮೇಲೆ ಯೋಚನೆ ಮಾಡ್ತೀನಿ. ಏನು ಒಂದು 6,000 ರೂಪಾಯಿ ಏನು ಲೆಕ್ಕ ಹಾಕ್ತೀರೇನಪ್ಪ? ಎಲ್ಲದನ್ನೂ ಹೇಳಬೇಕು ನಿಮ್ಮ ಹತ್ರ. ಎಂತಕ್ಕೆ ಅಂದರೆ ಇದು ಪ್ರೆಸೆಂಟೇಷನ್ ಕೊಡೋಕ್ಕೆ ಬೇಡನ್ರಿ. ಬರೀ ಇದೆ ಹೋಗಿ ಎಂಗೇಜ್ಮೆಂಟಿಗೆ ಹೋಗಿ ಬರೋದಾ? ಅದು ಸ್ವಂತ ಅಣ್ಣನ ಎಂಗೇಜ್ಮೆಂಟ್ ಹಾಕ್ಕೊಂಡ ಎಂತ ಪ್ರೆಸೆಂಟೇಷನ್ನ ಎಂಗೇಜ್ಮೆಂಟಲ್ಲಿ? ಇದು ಯಾವ್ದು ನಿಮ್ದು ಹೊಸ ಸಿಸ್ಟಮ್ ಶುರುವಾಗ್ತಾ ಇದೆ ಮರತಿ? ಯಾರು ನಿಮ್ಮಮ್ಮ ಹೇಳಿದ್ರಾ? ಅವ್ರು ಹೇಳ್ತಾರೆ, ನೀ ಕೇಳು. ಯಾರು ಪ್ರೆಸೆಂಟೇಷನ್ ಯಾರು ಕೊಡ್ತಾರೆ ಎಂಗೇಜ್ಮೆಂಟಲ್ಲಿ? ಮದುವೆ ಮನೆಯಲ್ಲಾದರೂ ಹೌದು ಪ್ರೆಸೆಂಟೇಷನ್ ಕೊಡ್ತಾರೆ, ನಾ ಕೇಳೀನಿ. ಅದು ಏನು ಕೊಡಬೇಕು ಅಂತ ನಂಗೆ ಗೊತ್ತು, ಕೊಡ್ತೀನಿ. 6,000 ಕೊಡಲ್ಲ. ಹೆಂಗೆ ಕೊಡಬೇಕು ಹಾಗೆ ಕೊಡ್ತೀನಿ. ಎಂಗೇಜ್ಮೆಂಟಲ್ಲಿ ನೀ ಪ್ರೆಸೆಂಟೇಷನ್ ಅಂದ್ರೆ ಮಾತ್ರ ಸುಮ್ಮನಿರಲ್ಲ ನೋಡಿ, ಹೇಳಿನಿ. ನಿಮ್ಮ ಅಮ್ಮೊಬ್ರು ಯಾಕೆ ಹಿಂಗೆ ಮಾಡ್ತಾರೆ ಏನೋ ನೋಡು. ಅವರಿಗಂತೂ ಬುದ್ಧಿ ಇಲ್ಲ. ಬುದ್ಧಿ ಇದ್ದರನ್ನೂ ಒಳ್ಳೆ ರೀತಿಯಲ್ಲಿ ಜೀವನ ಮಾಡೋಕ್ಕೆ ಬಿಡಲ್ಲ. ಸಿಟ್ಟು ಬಂದರೆ ಮಾತ್ರ ನಾ ಗ್ಯಾರಂಟಿ ನಿಮ್ಮ ಅಮ್ಮಗೆ ಫೋನ್ ಮಾಡ್ಕೊಂಡು ಹೇಳ್ತೀನಿ ನೋಡೀಗ. ಸುಮ್ಮನೆ ಇರಿ ನೀವು. ಅಮ್ಮ ಏನು ಹೇಳಿದ್ದಲ್ಲ ಇದು, ನಾನೇ ಕೇಳಿದ್ದು. ಅಮ್ಮಂಗೆ ಮತ್ತೇನಾದ್ರು ಫೋನ್ ಮಾಡಿ ಹೇಳಿದ್ರೆ ನನ್ನ ಮೇಲೆ ಆಣೆ ನೋಡಿ. ಆಣೆನಾ? 4 ಆಣೆನಾ 8 ಆಣೆನಾ? ಎರಡೂ ಇಲ್ಲ. ಈಗ ₹1 ಕಾಯಿನೇ ಇಲ್ಲ. ಈ 4 ಆಣೆ 8 ಆಣೆ ಎಲ್ಲಿದ್ದ ಇರ್ತಾವೆ? ಸುಮ್ಮನಿರೇ ಸಾಕು. ಆಣೆ ಹಾಕೊಳ್ಳಂತೆ ಇದು. ಹಂಗಾರೆ ನನಗೆ ಯಾಕೋ ಡೌಟು. ನಿಮ್ಮ ಅಮ್ಮನೇ ಏನೋ ಹೇಳ್ಕೊಟ್ಟಾರೆ, ಗಂಡನ ಹತ್ರ ಹೇಳಬೇಡ ಅಂತ ಹೇಳಿದರೆ ಏನೋ. ಈಗ ನೀ ಹೇಳ್ದಂಗೆ ಆಗ್ತದಲ್ಲ, ಅದಕ್ಕೆ ಆಣೆ ಪಾಣೆ ಅಂತಿದ್ದೀಯಲ್ಲ. ಒಂದು 6,000 ರೂಪಾಯಿ ಕೊಡೋಕೆ ಅದು ಎಷ್ಟು ಲೆಕ್ಕ ಹಾಕ್ತೀರಿ ನೀವು? ನಾನೇ ಒಟ್ಟು ದುಡುಕಿ ತಪ್ಪು ನಿರ್ಧಾರ ತಗೊಂಡೇನೋ ಅಂತ ಕಾಣ್ತದೆ. ನೀವು ಮಾಡೋದು ನೋಡಿದ್ರೆ ಒಂದೊಂದು ಸತಿ ಫ್ರೆಂಡ್ಸಿಗೆ ಯಾರಿಗೂ ಮದುವೆ ಆಗಲ್ಲ, ಆದಳು ಒಬ್ಬಳಂತೂ ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾಳೆ ಗೊತ್ತಾ? ಕೇಳಿದ್ದನ್ನೆಲ್ಲ ಕೊಡಿಸ್ತಾರೆ ಅವ್ರ ಗಂಡ. ನೀವು ಇದ್ದೀರಿ. ಮಾತ್ರ ಅದೇನೋ ಹೌದು ಪಲ್ಲವಿ, ಒಬ್ರಂಗೆ ಇನ್ನೊಬ್ರು ಇರಲ್ಲ. ಇವರು ವಾಗೀಶಣ್ಣನ ಹೆಂಡತಿ ಅದಾರಲ್ಲ, ಅವ್ರು ನಿಂಗೆ ಗೊತ್ತಪ್ಪ, ನಿಮ್ಮ ಮತ್ತೆ ಮಗಳಲ್ಲ. ಎಂಥ ಚೆಂದ ಹೊಂದ್ಕೊಂಡು ಹೋಗ್ತಾರೆ ಮನೇಲಿ, ಎಷ್ಟು ಕೆಲಸ ಮಾಡ್ತಾರೆ, ಗಂಡಿಗೆ ಎಷ್ಟು ಸಪೋರ್ಟಿವ್ ಆಗಿ ನಿಲ್ತಾರೆ. ಮನೇಲಿ ದನ ಕಟ್ಟಿ ಅವರೇ ಹಾಲು ಕರೆದು
ದನಿನೆಲ್ಲ ನೋಡಿಕೊಂಡು ವಾಗೇಶಣ್ಣನ ಹತ್ರ ಹಾಲು ಕೊಟ್ಟು ಕಳಿಸ್ತಾರೆ. ಯಾವುದ್ರಲ್ಲಾದ್ರೂ ಒಂದ್ರಲ್ಲಿ ದುಡಿಮೆ ಮಾಡೋಣ ಅಂತ. ಮದುವೆ ಆಗಿ ಇಷ್ಟು ದಿವಸ ಆದರೂ ಒಂದು ಮೊಳ ಹೂ ಕೂಡ ಕೇಳಲಂತೆ ಅವ್ರ ಗಂಡನ ಹತ್ರ. ಅವ್ರು ತಂದು ಕೊಡಲೂ ಇಲ್ಲಂತೆ, ಇವ್ರು ಕೇಳಲೂ ಇಲ್ಲಂತೆ. ಏನೇ ಬೇಕಾದರೂ ತವ್ರ ಮನೆಯಿಂದನೇ ತಂದ್ಕೊಳೋದಂತೆ. ಅವ್ರು ತಂದ್ಕೊಳೋದಿರಲಿ, ಗಂಡಗೆ ಎಷ್ಟು ಹೆಲ್ಪ್ ಮಾಡ್ಯಾರಂತೆ ಗೊತ್ತಾ, ದುಡ್ಡೆಲ್ಲ ಕೊಟ್ಟು. ನಿಜವಾಗ್ಲೂ ಇದ್ರೆ ಹಂಗಿರ್ಬೇಕಪ್ಪ. ಏನು ಆಡ್ಕಿತಿದ್ದೀರಾ? ಸರಿತ ಕೆಲಸ ಮಾಡ್ತದೆ, ನೀನು ಕೆಲಸ ಮಾಡಲ್ಲ ಅಂತ. ಯಾವುದೊಂದು ಹೇಳಿದ್ರು ಈ ಥರ ಏನಾದ್ರು ಟಕ್ಕರ್ ಕೊಡೋಕೆ ರೆಡಿ ಇರ್ತೀರಿ ನೋಡಿ ನೀವು. ಇಲ್ಲಪ್ಪ, ನಾನು ಯಾಕೆ ಆಡ್ಕೊಂಡ್ಲಿ? ನಾನು ಹಂಗೆ ಆಡ್ಕೊಳಕ್ಕೆ ನೀನೇನು ಕೆಲಸ ಮಾಡಿದೆ ಸುಮ್ಮನೆ ಕೂತಿರ್ತೀಯ? ಎಷ್ಟೊತ್ತಿಗೆ ನೋಡಿದ್ರು ಅದಕ್ಕೆ ದುಡ್ಡು ಬೇಕು, ಇದಕ್ಕೆ ದುಡ್ಡು ಬೇಕು ಅಂತ ಏನಾರು ಕೇಳ್ತಿರ್ತೀಯ? ಏನೂ ಮಾಡಲ್ಲ, ಮತ್ತು ನಿಂಗೆ ಯಾಕೆ ಹೇಳ್ತೀನಿ ನಾ ಸುಮ್ಮನೆ ಲೋಕ ರೂಢಿ ಮಾತಾಡ್ತಾ ಹೇಳಿದ್ದಷ್ಟೇ. ಅವೆಲ್ಲ ನಾಟಕ ಬೇಡ. ನಾನೇನು ಇವತ್ತು ಫಸ್ಟ್ ನೋಡ್ತಿರೋದಲ್ಲ ನಿಮ್ಮನ್ನು. ಈಗ ಹೇಳಿ, ದುಡ್ಡು ಕೊಡ್ತೀರಾ ಕೊಡಲ್ಲ ಹೇಳಿ. ಇದು ಒಂದು ಸತಿ ನೋಡ್ತೀನಿ. ನೀವೇನಾದ್ರು ನಂಗೆ ಹಿಂಗೆ ದುಡ್ಡು ಕೊಡಲ್ಲ ಅಂಥೇಳಿ ಕೊಡದೆ ಸತಾಯಿಸ್ತಾ ಇದ್ದರೆ ನಾನು ಪೇಟೆಯಲ್ಲಿ ಯಾವ್ದಾದ್ರು ಕೆಲಸ ಅದೇನು ನೋಡ್ತೀನಿ, ಕೆಲಸಕ್ಕೆ ಹೋಗ್ತೀನಿ ನಾನು ಅಷ್ಟೇ. ಹೋಗಿ ಮಾರುತಿ, ನಾನೆಲ್ಲಿ ಬೇಡ ಅಂದೆ. ದುಡಿಬೇಕಪ್ಪ, ಹೆಣ್ಮಕ್ಳು ದುಡಿಬೇಕು. ಅವ್ರ ಖರ್ಚಿಗಾಗಷ್ಟಾರು ಅವ್ರು ದುಡ್ಕೋಬೇಕು. ನಾನು ನಿಂಗೆ ಅವತ್ತಿಂದ ಅದನ್ನೇ ಹೇಳ್ತಿದ್ದಿದ್ದು. ಹೋಗು. ಎಲ್ಲಿ? ಯಾವ ಕೆಲ್ಸಕ್ಕೆ ಹೋಗ್ತೀಯ? ಅಲ್ಲ ಮತ್ತೆಂತಕ್ಕಲ್ಲ, ಎಲ್ಲರೂ ಹಿಂಗೆ ಪೇಟೆಗಿಟ್ಟಿಗೆ ಬಂದಾಗ ಮನೆಗೆ ಕರ್ಕೊಬರೋಕ್ಕೆ ಎಲ್ಲಿರ್ತೀಯ ಅಂತ ಒಂದು ಗೊತ್ತಾಗಬೇಕಲ್ಲ. ಹೇಳಿದ್ರೆ ನಾವು ಅಲ್ಲಿಗೆ ಬಂದು ಕರ್ಕೊಬರ್ಬೋದು. ಕಿಂಡಲ್ ಮಾಡಿ ಸಾಕು. ದುಡ್ಡು ತಗೊಂಡು ಯಾವಾಗ ಬರ್ತೀರಿ ಹೇಳಿ. ಏಯ್, ನಾ ಇಷ್ಟೊತ್ತು ಕನ್ನಡದಲ್ಲಿ ಹೇಳಿದ್ನ ಇಂಗ್ಲೀಷಲ್ಲಿ ಹೇಳಿದ್ನ? ಬರಲ್ಲ, ನಾನು ಬಂದರೆ ಸರಿ ಆಗಲ್ಲ ಅಂತ ಹೇಳ್ತಿದ್ದೀನಿ. ಹಾಗಾದ್ರೆ ಒಂದು ಕೆಲಸ ಮಾಡಿ, ನಾನು ಫೋನ್ಪೇ ಡೌನ್ಲೋಡ್ ಮಾಡ್ಕೋತೀನಿ, ಅದಕ್ಕೆ ಹಾಕ್ತೀರಾ? ನೀ ಫೋನ್ಪೇ ಡೌನ್ಲೋಡ್ ಮಾಡಿಕೊಂಡು ಕೂಡಲೇ ಅದೇನು ಆ್ಯಕ್ಟಿವೇಟ್ ಆಗಲ್ಲ. ಅದಕ್ಕೂ ಸುಮಾರು ಕೆಲಸ ಇಲ್ಲ. ಅದೇ ಅಷ್ಟಕ್ಕೂ ನಾನು ದುಡ್ಡು ಹಾಕ್ತೀನಿ ಅಂತ ಎಲ್ಲಿ ಹೇಳಿದೆ? ದುಡ್ಡೇ ಹಾಕಲ್ಲ ನಾನು. ಫೋನ್ಪೇನಲ್ಲೂ ಹಾಕಲ್ಲ, ಯಾವುದ್ರಲ್ಲೂ ಹಾಕಲ್ಲ. ಸುಮ್ಮನೆ ಇರೋ ಪ್ಲೀಸ್ ಕಣ್ರಿ. ಇದು ಒಂದು ಸತಿ ಮರ್ಯಾದೆ ಪ್ರಶ್ನೆ ಆದಂಗೆ ಆಗಿದೆ. ನಂಗೆ ಒಬ್ಬಳಿಗೆ ಅಲ್ಲ, ನಿಮಗೂ ಮರ್ಯಾದೆ ಪ್ರಶ್ನೆನೇ ಗೊತ್ತಾ? ಎಂತಕ್ಕೆ ನಿಂಗೆ ಹಂಗಾರೆ? ಸಿಟಿ ಗಿಟಿಲಿ ಇದ್ರೆ ದಿನ ಹೋಗ್ತಾ ಬಂದು ದುಡ್ಡು ಖರ್ಚಾಗಿದ್ದು ಗೊತ್ತಾಗ್ಲ ಅಂತ ಹೇಳ್ಬೋದು. ಹಳ್ಳಿಯಲ್ಲಿ ಇದ್ಕೊಂಡು ಏಕಾಏಕಿ 6,000 ರೂಪಾಯಿ ಬೇಕು ಅಂತ ಹೇಳ್ತಿದ್ದೀಯಲ್ಲ, ಎಂತಕ್ಕೆ ಹೇಳು? ಬೇಕಾದ್ರೆ ತಂದು ಕೊಡೋದಾದ್ರೂ ಕೊಡೋಣ, ಎಂತಕ್ಕೆ ಹೇಳು? ಏನು ಮಾಡ್ತೀನಿ? 6,000 ರೂಪಾಯಿ ತಗೊಂಡು ಏನು ಮಾಡ್ತಿ? ಅಯ್ಯೋ, ಯಾಕಾರು ಹಿಂಗೆ ಮಾಡ್ತೀರಿ? ಅದು ಎಂತ ಗೊತ್ತಾ, ಒಂದು ಬ್ಲೌಸು ಹೊಲಿಯಕ್ಕೆ ಕೊಟ್ಟಿದ್ದೆ. ಅದ್ರ ಡಿಸೈನಿಗೆ 6,000 ರೂಪಾಯಿ ಹೇಳಿದ್ದು ಟೈಲರು. ಅಪ್ಪನ ಹತ್ರ ಹೇಳಿದ್ರೆ ಅಪ್ಪ ಬೈಯಲ್ಲ, ಒಂದು ಬ್ಲೌಸ್ ಹೊಲಿದಕ್ಕೆ 6,000 ರೂಪಾಯಿ ಅಂತಕ್ಕೆ ಅಂತ. ಅದಕ್ಕೆ ನಿಮ್ಮ ಹತ್ರ ಇಸ್ಕೊಡೋಣ ಅಂತ. ಪ್ಲೀಸ್ ಕಣ್ರೆ. ಓಹೋ, ನಿನ್ನ ಅಪ್ಪಗೆ ದುಡ್ಡಿನ ಬೆಲೆ ಏನಂತ ಗೊತ್ತು. 6,000 ರೂಪಾಯಿ ಒಂದು ಬ್ಲೌಸಿಗೆ ಯಾಕೆ ಅಂತ ಕೇಳ್ತಾರೆ. ನನಗೇನಷ್ಟು ಅರ್ಥ ಆಗದೆ ದಡ್ನ ಇಲ್ಲ ನಾನು ಕುಬೇರನ ವಂಶಸ್ಥನ? ಕೇಳ್ದಾಗೆಲ್ಲ ಇಲ್ಲಿ ದುಡ್ಡು ಎಳೆದು ಕೊಡೋಕ್ಕೆ. ನಿಮ್ಮ ಅಪ್ಪ ಕೇಳಿದ್ನೇ ನಾನು ಕೇಳೋದು. ಎಂತಕ್ಕೆ 6,000 ರೂಪಾಯಿ ಒಂದು ಬ್ಲೌಸಿಗೆ? ಎಂತಕ್ಕೆ? ಇಡೀ ಮನೆ ಮಂದಿಗೆಲ್ಲ ಬಟ್ಟೆ ಬರ್ತದೆ ಗೊತ್ತಾನ? ಖಾಲಿ ಒಂದು ಬ್ಲೌಸ್ ಹೊಲಿಯೋಕ್ಕೆ 6,000 ರೂಪಾಯಿ ಕೊಟ್ಟರೆ ಉಳ್ದವ್ರಿಗೆಲ್ಲ ಏನು? ಬ್ಲೌಸ್ ಹೊಲ್ದಿದ್ದಕ್ಕಲ್ಲ ಮಾರ, ಅದಕ್ಕೆ ಥ್ರೆಡ್ಡಿಂದ ಡಿಸೈನ್ ಮಾಡ್ತಾರೆ. ಆ ಡಿಸೈನಿಗೆ ಅಷ್ಟು ದುಡ್ಡು. ನಮ್ಮ ಮದುವೆಲಂತೂ ನಾ ಚೆನ್ನಾಗಿ ಮಾಡಿಸ್ಕೊಂಡ್ಲ, ಇದರಲ್ಲಾರು ಮಾಡಿಸ್ಕೊಳೋಣ ಅಂದರೆ ಎಲ್ಲರೂ ಅದಕ್ಕೆ ಅಡ್ಗಾಲು ಹಾಕ್ತೀರಿ. ಹಲೋ, ಕೇಳಿಸ್ತದೆಯಾ? ಎಂತಕ್ಕೂ ಕೇಳಿಸೋದೇ ಇಲ್ಲ. ತಡಿ, ಇಲ್ಲಿ ಭಾಳ ಗಾಳಿ ಇದು ಬರ್ತದೆ, ಹಾಗಾಗಿ ನಾಳೆ ಯಾವತ್ತಾರು ಮಾಡ್ತೀನಿ ತಡಿ. ಏನೋ ಎಲ್ಲ ಬರೀ ನಾಟಕ ಕೇಳಿಸ್ತಾ ಇತ್ತು ಅಂತ ಹೇಳ್ತಿದ್ದೀರಾ? ಹೌದು, ನಂಗೆ ಕೇಳಿಸ್ತಿತ್ತು. ಕೇಳಿಸ್ಕೊಂಡು ಏನು ಮಾಡಲಿ? ಒಂದು ಬ್ಲೌಸ್ ಹೊಲಿಯೋಕ್ಕೆ 6,000 ರೂಪಾಯಿ ಯಾರು ಕೊಡ್ತಾರಾ? ಹುಚ್ಚು ಅನ್ನಲ್ಲ ನಾನು. ಈಗಲ್ಲ, ಎಂಗೇಜ್ಮೆಂಟ್ ಮುಗಿಯೋ ತನಕ ಅದ್ರ ಫೋನಲ್ಲಿ ಒಂದು ಮಾತು ನಂಗೆ ಕೇಳಲ್ಲ. ನೋಡಿ ಬೇಕಾರೆ.